ಎಲ್ಲರಿಗೂ ನಮಸ್ತೆ. ಗಣೇಶ ಚತುರ್ಥಿಯ ನಿಖರ ಗಳಿಗೆಗಳು. ಗಣೇಶ ಚತುರ್ಥಿ 2025 ಮೂರ್ತಿ ಪ್ರತಿಷ್ಠಾಪನೆಯ ನಿಖರ ಗಳಿಗೆ ಮತ್ತು ಪೂಜಾ ವಿಧಾನದ ಬಗ್ಗೆ ಇಲ್ಲಿ ತಿಳಿಯಿರಿ. ಗಣೇಶ ಚತುರ್ಥಿಯ ಪವಿತ್ರ ಹಬ್ಬವು ಆಗಸ್ಟ್ 27, 25ರಂದು ಬರುತ್ತದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕದಂದು ಆಚರಿಸಲಾಗುವ ಈ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಈ ದಿನದಂದು ಗಣೇಶನ ಪೂಜೆಯ ಜೊತೆಗೆ ಜನರು ತಮ್ಮ ಮನೆಗಳಲ್ಲಿ ಗಣಪತಿಯನ್ನು ಸಹ ಪ್ರತಿಷ್ಠಾಪನೆ ಮಾಡುತ್ತಾರೆ. ಮನೆಗಳಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಯ ಶುಭಗಳಿಗೆ ಹಾಗೂ ಪೂಜಾ ವಿಧಾನ. ಅಮೃತಕಾಲ ಬೆಳಗ್ಗೆ 7:33ರಿಂದ 9:09 ಇರುತ್ತೆ. ಮನೆಯಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಅತ್ಯಂತ ಶುಭ ಸಮಯ ಬೆಳಗ್ಗೆ 11:05ರಿಂದ ಮಧ್ಯಾಹ್ನ 1:40 ಇರುತ್ತದೆ. ಆದಾಗ್ಯೂ ರಾಹುಕಾಲವು ಆಗಸ್ಟ್ 27ರಂದು ಮಧ್ಯಾಹ್ನ 12:22ಕ್ಕೆ ಪ್ರಾರಂಭವಾಗುವುದರಿಂದ ಭಕ್ತರು ಅದಕ್ಕೂ ಮೊದಲು ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ಗಣೇಶನ ಚತುರ್ಥಿಯಂದು ಪೂಜಾ ವಿಧಾನ ಹೀಗಿದೆ. ಗಣೇಶನ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡಬೇಕು. ಇದಾದ ನಂತರ ಮನೆಯಲ್ಲಿರುವ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲ್ಲಿ ಗಂಗಾಜಲ ಸಿಂಪಡಿಸಬೇಕು. ಗಣೇಶನನ್ನು ಪ್ರತಿಷ್ಠಾಪಿಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಶುಭ ಸಮಯದಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು. ವಿಗ್ರಹವನ್ನು ಪ್ರತಿಷ್ಠಾಪಿಸಲು ನೀವು ವೇದಿಕೆಯನ್ನು ಹರಡಿ ಅದರ ಮೇಲೆ ಕೆಂಪು, ಹಳದಿ ಅಥವಾ ಹಸಿರು ಬಟ್ಟೆಯನ್ನು ಹರಡಬೇಕು. ಅಂದರೆ ಮಂಟಪವನ್ನು ರೆಡಿ ಮಾಡಿಕೊಂಡು ಹಸಿರು, ಕೆಂಪು ಬಟ್ಟೆಗಳನ್ನು ಅದರ ಮೇಲೆ ಹಾಕಿ ಅಲಂಕಾರವನ್ನು ರೆಡಿ ಮಾಡಿಕೊಳ್ಬೇಕು. ಇದಾದ ನಂತರ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಹೂವುಗಳನ್ನು, ದುರ್ವ, ಮೋದಕ ಇತ್ಯಾದಿಗಳನ್ನು ಅರ್ಪಿಸಬೇಕು. ಇದಾದ ನಂತರ ನೀವು ದೀಪವನ್ನು ಬೆಳಗಿಸಿ ಗಣೇಶನ ಮಂತ್ರಗಳನ್ನು ಪಠಿಸಬೇಕು. ಇದಾದ ನಂತರ ನೀವು ನಿಮ್ಮ ಕುಟುಂಬದೊಂದಿಗೆ ಗಣೇಶ ಚತುರ್ಥಿಯ ಉಪವಾಸ ಕಥೆಯನ್ನು ಪಠಿಸಬೇಕು ಮತ್ತು ಅಂತಿಮವಾಗಿ ಆರತಿ ಮಾಡಬೇಕು. ಇದಾದ ನಂತರ ಪ್ರಸಾದವನ್ನು ವಿತರಿಸಬೇಕು. ಈ ದಿನ ವಿಧಿವಿಧಾನಗಳೊಂದಿಗೆ ಗಣೇಶನನ್ನು ಪೂಜಿಸುವುದು ಮತ್ತು ಮನೆಯಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.